ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಫುಲ್ಲು ಸ್ಟ್ರೇಂಜರ್ಸ್ ಜೊತೆ ರೈಡ್ ಹೋಗ್ತಾ ಇದ್ದೀನಿ. ಇನ್ನು ನಾನು ಯಾರನ್ನೂ ಮೀಟ್ ಆಗಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಯಾರು ಬರ್ತಾರೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ, ಅವ್ರಿಗೆ 4000 ಫಾಲೋವರ್ಸ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ವೈಬು. ಫಸ್ಟ್ ಟೈಮ್ ಸ್ಟ್ರೇಂಜರ್ಸ್ ಜೊತೆ ಹೋಗ್ತಾ ಇರೋದು. ಸೊ ರೈಡ್ ಬಂದು ಕನಕ್ಪುರ ಹತ್ರ ಯಾವುದೋ ಬ್ರೇಕ್ಫಾಸ್ಟ್ ಸ್ಪಾಟು, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಕನಕ್ಪುರ ಹತ್ರ ಅಂತ ನೋಡಿದೆ, ಯಾವುದೋ ಹೋಟ್ಲ್ ಹೇಳಿದ್ರು, ಅದು ಚಿಕ್ಕ ಹೋಟ್ಲೆ ಅನ್ಸುತ್ತೆ, ವೆಜ್ ಹೋಟ್ಲು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಿಯರ್ ಬೈ ಪ್ಲೇಸಸ್ ಅಂತೆ. ಅಲ್ಲಿ ಅಚ್ಚಲು ಬೆಟ್ಟು ಅಥವಾ ಅಚ್ಚಲು ಬೆಟ್ಟ ಇದೆ, ಅದು ಚೆನ್ನಾಗಿದೆ. ಬಟ್ ದೆನ್ ಆಫ್ ರೋಡು ಸ್ವಲ್ಪ ನನಗೆ ಓಡಿಸೋದು, ನನ್ನ ಗಾಡಿ ಟೈರಲ್ಲಿ ಎತ್ಕೊಂಡು ಹೋಗೋಕೆ ಒಂಥರ ಅನಿಸುತ್ತೆ. ಬಟ್ ಹೋದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕು. ಇಟ್ ವಿಲ್ ಬಿ ಫನ್ ಅಫ್ಕೋರ್ಸ್. ಸೊ ನಂದು ಬ್ಯಾಟ್ರಿ ಬೇಗ ಆಗ್ಬಿಡುತ್ತೆ ಗೋಪ್ರದು POV. ಇದು ಹೊಸ ಕ್ಯಾಮ್ರಾ ಇಸ್ಕೊಂಡಿದ್ದೀನಿ ಗೈಸ್, Insta360X5. ಸೊ ಡಿಸ್ಕೌಂಟಲ್ಲಿ ಸಿಕ್ತು ಅಮೆಝಾನಲ್ಲಿ. ಇವಾಗ ಮತ್ತೆ 69,000 ಆಗಿಬಿಟ್ಟಿದೆ. ಸೊ ಯಾ, ಇದು ಚೆನ್ನಾಗಿ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್. ಬಟ್ ಇದನ್ನ ಹೆಲ್ಮೆಟ್ ಮೌಂಟ್ ಮಾಡೋಕ್ಕೆ ಇನ್ನೂ ಅದು ತೊಗೊಂಡಿಲ್ಲ, ಬರೀ ಇದೊಂದು ತೊಗೊಂಡಿದ್ದೀನಿ. ಇದೇ ನಂಗೆ ಆಲ್ಮೋಸ್ಟ್ 2800 ರುಪೀಸ್ ಆಯಿತು. ಪ್ಲಸ್ ಸ್ಕ್ರೀನ್ ಗಾರ್ಡ್ ಎಲ್ಲ 3200. ಬರೀ ಆಕ್ಸೆಸರೀಸ್ ಏನೂ ಹಾಕ್ಸೇ ಇಲ್ಲ, ಬಟ್ ಆಕ್ಸೆಸರಿನೇ ಅಷ್ಟಾಗಿದೆ. ಇನ್ನು ಇದಕ್ಕೆ ಸಪ್ರೇಟ್ ಬೈಕ್ ಅಡಾಪ್ಟರ್ ತೊಗೊಬೇಕಂದ್ರೆ, ಮತ್ತು ಹಾರಿಜಾಂಟಲ್ ಮೌಂಟ್ ಹಾಕಬೇಕು, ಹೆಲ್ಮೆಟ್ಗೆ ಹಾಕಬೇಕು ಅಂದರೆ. ಸೊ ಅವೆಲ್ಲ ಇನ್ನೊಂದು ಅಗೇನ್ ಅನದರ್ 5K ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸುಮ್ಮನೆ ಇದ್ದೀನಿ. ಯಾಕಂದರೆ ಇದು ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ಇದೆ, ಪ್ಲಸ್ ಬ್ಯಾಕಪ್ ಕೂಡ ಕ್ರೇಜಿಯಾಗಿ ಬರುತ್ತೆ. ಸೊ ಗೋಪ್ರೋದು ಬ್ಯಾಕಪ್ ಬರೋಲ್ಲ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಗೋಪ್ರೋಯಿಂದ ಡೈರೆಕ್ಟ್ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಮೀಟಪ್ ಆದಮೇಲೆ. ಇಲ್ಲಾಂದರೆ ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ ನೈಸ್ ರೋಡ್ ಮೇಲೆ ಹೋಗೋದು ಕನಕ್ಪುರ. ಸೊ ನೈಸ್ ರೋಡ್ ಹೋದ್ಮೇಲೆ ಅಲ್ಲಿಂದ ಏನಾದರೂ ಆನ್ ಮಾಡ್ತೀನಿ. ಅಲ್ಲಿವರೆಗೂ ಯಾ ನಾನೇ ಸ್ಕಿಪ್ ಮಾಡ್ತೀನಿ, ನೀವೇನು ಮಾಡೋಂಗಿಲ್ಲ. ಸೊ ಅಲ್ಲಿ ಸಿಗ್ತೀನಿ, ಬಾಯ್ ಬ್ಯಾಕ್. ಸೊ ಲೈನಪ್ ನೋಡ್ಬೋದು ನೀವು, ನೆಕ್ಸ್ಟ್ ಲೆವೆಲ್ ಬೈಕ್ಸ್ ಬಂದವೆ. ಸೊ ಫಸ್ಟು ವಿ ಹ್ಯಾವ್ KTM ಡ್ಯೂಕ್, ಐ ಥಿಂಕ್ 250 ಅನ್ಸುತ್ತೆ ಅದು, ನಾಟ್ ಶ್ಯೂರ್. ಇಲ್ಲ 200, 250. NS 400, 390, 390 GT 390, ಅದೊಂದು 390. ಒಂದು ಸ್ಪೀಡ್ 400, R15. ಆ ಕಡೆ ಒಂದು ನಿಂಜಾ 300 ಬಂದಿದೆ. ಸೊ ಐ ಥಿಂಕ್ ಇನ್ನೊಂದು ಯಾರನ್ನ ಬಂದರೆ ಹಣ ಪಕ್ಕದ ಇನ್ನೊಂದು ಬಂತು ನೋಡಿ, ಇನ್ನೊಂದು NS 400. ಆಮೇಲೆ ಹಿಂದೆ ಒಂದು ಡ್ಯೂಕ್ 390, ಡ್ಯೂಕ್ 250 ಅನ್ಸುತ್ತದು. ಯಾ, ಸೊ ಇಷ್ಟು ಜನ ಬಂದಿದ್ದಾರೆ. ಆಲ್ಮೋಸ್ಟ್ 1 2 3 4 5 6 7 8 9 10 11 12 13 ಬೈಕ್ಸ್ ಆಗಿದೆ. ಫಸ್ಟ್ ಟೈಮ್ ನಾನು ಇಷ್ಟು ಜನ ಜೊತೆ ರೈಡ್ ಮಾಡ್ತಾ ಇರೋದು. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ. ಇಷ್ಟು ದಿನ ಗ್ರೂಪ್ ರೈಡ್ಸ್ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಜಾಸ್ತಿ ಜನ, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ರೈಡ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ಯಾ, ಸೊ ಎಲ್ಲರೂ ಹೊರಟ್ರು. ಇವಾಗ ಬಿಡ್ತಾಯಿದ್ದೀರಿ. 2 hours ಇದೆ ಗುರು ಅಲ್ಲಿಗೆ. ನಾನು ಐ ಥಿಂಕ್ 2 hours ನಾನ್ ಸ್ಟಾಪ್ ಮಾಡಿದ್ರೆ ಕಷ್ಟ ಆಗ್ಬಿಡೋದು ಗುರು, ಬಿಕಾಸ್ ನನ್ನ ಬ್ಯಾಟ್ರಿ ಚೇಂಜ್ ಮಾಡಬೇಕು. ನನ್ನ ಬ್ಯಾಟ್ರಿ ಚೇಂಜ್ ಮಾಡಬೇಕಲ್ವಾ. ಸೊ ಇವಾಗೇ ಏನದು, ಒಂದು ನಿಮಿಷ ರೀ, ನನ್ನ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗಿರೋದ್ರಿಂದ ಫಾರ್ ಮೀ ದರ್ ಇಸ್ ಅ ಪ್ರಾಬ್ಲಮ್. 1 hourಗೆಲ್ಲ ಬ್ಯಾಟ್ರಿ ಹೋಗುತ್ತೆ. ಇನ್ಸ್ಟಾ ಆಗಿದ್ದರೆ 2 hours, ಆಲ್ಮೋಸ್ಟ್ 1 hour 30 minutesವರೆಗೂ ಬಂದುಬಿಡ್ತಿತ್ತು. ಸೊ ಇನ್ನೇನು ಲಾಸ್ಟ್ ಒಂದು ಸ್ವಲ್ಪ ಮಿಸ್ ಔಟ್ ಆಗ್ತಾ ಪರವಾಗಿಲ್ಲ. ಬಟ್ ಇವಾಗ ಸ್ವಲ್ಪ ಮಿಸ್ ಔಟ್ ಆಗಿಬಿಡುತ್ತೆ, ಜಾಸ್ತಿನೇ ಮಿಸ್ ಔಟ್ ಆಗುತ್ತೆ, 1 hourಗಿಂತ ಜಾಸ್ತಿನೇ. GT ಏನಾದರೂ ಇವಾಗ ಇದ್ದಿದ್ರೆ ಹೆಂಗಿರ್ತಿತ್ತು ಗೊತ್ತಾ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದು ಡೌನ್ ಶಿಫ್ಟ್ ಆಗುತ್ತಲ್ಲ, ಪಡ್ ಅಂತ ಪಾಪ್ಸ್ ಬರ್ತಿತ್ತಲ್ಲ, ಕ್ರೇಜಿ. NS ಅಲ್ಲಿ ಇಬ್ಬರು ಬಂದಿದ್ದಾರೆ ರೈಡರ್ಸು. ಒಂದು ಎಕ್ಸ್ಪಲ್ಸ್ ಕೂಡ ಬಂದಿದ್ದಾರೆ ಗುರು, ನಮ್ಮ ಜೊತೆನಾ ಇಲ್ಲ ನಮ್ಮ ಜೊತೆ ಅಲ್ವಾ ಗೊತ್ತಾಗ್ತದೆ ನನಗೆ, ನೋಡಬೇಕು. ಇನ್ನೊಂದು, ಸೊ ಅಲ್ಲಿ ಮುಂದೆ ಸ್ಟ್ರೈಟಾಗಿ 3 ಡ್ಯೂಕ್ 390 ಇದೆ ವಿತೌಟ್ ಟೇಲ್ TD. ನನ್ನ ಹಿಂದೆ ಒಂದು GT ಇದೆ. ನೋಡೋಣ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಎಲ್ಲರೂ ಇಟ್ ವಿಲ್ ಬಿ
ಇದು ಸೌಂಡ್ ಚೆನ್ನಾಗಿದೆ ಗುರು. ಇದೇನೋ ಆಲ್ಟ್ರೇಷನ್ ಮಾಡಿದಾರೆ ಗೊತ್ತಿಲ್ಲ, ಬಟ್ ಸೌಂಡ್ ಸ್ವಲ್ಪ ಜೋರಾಗಿದೆ. ಒಂದು R15 ಇದಕ್ಕೂ ಟೇಲ್ ಟೆಡಿ ಹಾಕಿಲ್ಲ ಅನ್ಸುತ್ತೆ, ಅದೇನೋ ಕಟ್ಟಿದ್ದಾರೆ ಅದು ಹಾಕ್ಬಿಟ್ಟು ಥ್ರೆಡ್ ಥರ. ಐ ಥಿಂಕ್ ಜಿಪ್ ಟ್ಯಾಗ್ ಅನಿಸುತ್ತೆ. ಇದು ಡ್ಯೂಕ್ 390 ಮಸ್ತಾಗಿದೆ. ಕೆಳಗಡೆ KTM ರೇಸಿಂಗ್ ಎಲ್ಲ ಹಾಕ್ಕೊಂಡು ಕ್ರೇಜಿ ಆಗಿದೆ. ಇದೂ ಅದು ಅಂಡರ್ ಬೆಲ್ಲಿ ಕವರ್ ಬಂದಿದೆ ನೋಡಿ, ಅದು ಮಸ್ತಾಗಿದೆ ಗಾಡಿದು. ಪ್ಲಸ್ ಇದು ಟೇಲ್ ಟೆಡಿ ಹಾಕ್ಸೋರೆ, ಚೆನ್ನಾಗಿದೆ. ಹೆಲ್ಮೆಟ್ ಎಲ್ಲ ಕಾಂಟ್ರಾಸ್ಟ್ ಚೆನ್ನಾಗಿದೆ. ಸೊ ಯಾ ಅದು ಜಸ್ಟು ಐ ಥಿಂಕ್ 3500 ಇದೆ ಅಂತ ಏನು ಹೇಳಿದ್ರು ಅವರು. ನೋಡೋಣ. ನಾನಿವಾಗ ಹೆಬ್ಬಾಳಿಂದ ರೈಟ್ ತೊಗೊಂಡು ಹೋಗಬೇಕು. ನಾನು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಡ್ತೀನಿ. ಗೋಪುರ ಆನ್ ಆಗಿದ್ದಾಗ Insta 360 ಆಫ್ ಮಾಡ್ತೀನಿ, Insta 360 ಆನ್ ಆಗಿದ್ದಾಗ ಗೋಪುರ ಆಫ್ ಮಾಡ್ತೀನಿ. ಸೊ ದ್ಯಾಟ್ ಎಲ್ಲನೋ ಒಂದು ಗೋಪುರ ಆನ್ ಮಾಡಿದ್ರೆ ನಿಮಗೆ ಮೈಕ್ ವಾಯ್ಸ್ ಬಂದೇ ಬರುತ್ತೆ. ಮೈಕ್ ವಾಯ್ಸ್ ಇರುತ್ತೆ. ಏನು ನಾನು ಮಾತಾಡೋದು ವಾಯ್ಸ್ ಇದ್ದೇ ಇರುತ್ತೆ. ಬಟ್ ದೆನ್ ನಿಮಗೆ ಇದು ಆನ್ ಮಾಡಿದಾಗ Insta 360 ಆನ್ ಮಾಡಿದಾಗ ನಿಮಗೆ ಗೋಪುರ ನಾನು ಮಾತಾಡಿರಲ್ಲ. ಸೊ ಅದೊಂದು ನೋಡ್ಕೊಬೇಕು. ಯಾ ಬಾಯ್ಸ್, ಸಿ ಯು ಆಲ್. ಸ್ವಲ್ಪ ಓಪನ್ ಮಾಡೋಣ ಥ್ರಾಟ್ಲು. ಇದು ಹಿಂಗೆ ಓಡಿಸೋದ್ರಿಂದ ಮಜಾ ಇರಲ್ಲ. ಸ್ವಲ್ಪ ಥ್ರಾಟ್ಲ್ ಓಪನ್ ಮಾಡೋಣ, ಆವಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಇಲ್ಲಿ ನೋಡಿ ಬಾಯ್ಸ್, ನೆಕ್ಸ್ಟ್ ಲೆವೆಲ್ ಮೌಂಟ್ ಮಾಡೋರೆ. JBL ಸ್ಪೀಕರ್ಸ್ ಎಲ್ಲ ಇದೆ ಗುರು ಅದರಲ್ಲಿ. JBL ಸ್ಪೀಕರ್ಸ್ ಎಲ್ಲ ಇದೆ ಗುರು ಅದರಲ್ಲಿ. ಮಸ್ತಾಗಿದೆ ಗಾಡಿ ಮಾತ್ರ. ಎಲ್ಲ ಫುಲ್ಲು ಏನೇನು ಬೇಕೋ ಕಾರಲ್ಲಿರೋ ಐಟಮ್ಸ್ ಎಲ್ಲ ಗಾಡಿಯಲ್ಲಿ ಹಾಕೊಂಡ್ಬಿಟ್ಟವ್ರೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂದ್ಕೊಳ್ಳಿ. ಕರ್ನಾಟಕ ರಿಜಿಸ್ಟ್ರೇಷನ್ ಗುರು, ನಾಟ್ ಬ್ಯಾಡ್. ಮತ್ತು ಮಿರರ್ಸ್ ಕೂಡ ಹೆವಿ ಎಕ್ಸ್ಪೆನ್ಸಿವು. ಮಿರರ್ ಹೆಸರೇನೋ ಗೊತ್ತಿಲ್ಲ, ಬಟ್ ಆ ಮಿರರಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗಲ್ಲ, ನಿಮಗೆ ರಿಫ್ಲೆಕ್ಷನ್ ಬಿಡಲ್ಲ ಆ ಮಿರರಲ್ಲಿ. ಪರ್ಫೆಕ್ಟಾಗಿ ವೆರಿ ಕ್ಲಿಯರ್ ಆಗಿರುತ್ತೆ ಆ ಮಿರರು. ಸ್ವಲ್ಪ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್, ಸ್ವಲ್ಪ ಏನು. ಯಾ ಸೊ ನಮ್ಮ ಹುಡುಗರು ಬರಲಿ ಸ್ವಲ್ಪ ಜನ. ನನಗೆ ಅಡ್ರೆಸ್ ಗೊತ್ತಿಲ್ಲ ಗುರು, ಅದೊಂದೇ ರೀಸನು. ಅಲ್ಲಲ್ಲಿ ನಾನು ಕ್ಯಾಮ್ರಾ ಏನಕ್ಕೆ ಆಫ್ ಮಾಡ್ತಾ ಇದ್ದೀನಿ, ಮುಂಚೆ ಥರ ಮಾಡ್ತಾಯಿಲ್ಲ ಅಂದರೆ ಬಿಕಾಸ್ ಇಲ್ಲಿ 12-13 ಪೀಪಲ್ ಇದ್ದೀರಿ. ಸೊ ನನಗೊಬ್ಬನಿಗೋಸ್ಕರ ಅಷ್ಟು ಜನ ನಿಲ್ಸೋದು ಸರಿ ಇರಲ್ಲ ನಾನು ಕ್ಯಾಮ್ರಾ ಚೇಂಜ್ ಮಾಡೋದ್ರಿಂದ. ಸೊ ಬರೋದು ಈ ಒಂದು ಕ್ಯಾಮ್ರಾ ಎಷ್ಟೊತ್ತು ಬರುತ್ತೋ ಅಷ್ಟರಲ್ಲೇ ನಾನು ಫಿನಿಷ್ ಮಾಡ್ಕೊಬೇಕು. ಬಟ್ ದೆನ್ ಇಫ್ ಐ ಸ್ಟಾಪ್ ಅಗೇನ್ ನಾನು ಅಲೋನ್ ಆಗಿಬಿಡ್ತೀನಿ. ಅದೊಂದೇ ರೀಸನ್. ನೋಡೋಣ ಬನ್ನಿ. ಎಲ್ಲಾದರೂ ಒಂದು ಫ್ಯೂಲ್ ಸ್ಟಾಪು ಏನಾದರೂ ಹಾಕ್ಕೊಂಡ್ರೆ ಮಾಡ್ಬೋದು. ಸ್ನೇಹ ಪ್ರೀತಿ ಮಾಡೋದು ಹೆಂಗಿದೆ. ಡ್ಯೂಕ್ 390 ಅಲ್ಲಿ ಇಲ್ಲಿ ಕ್ರೇಜ್ ಆಗಿದೆ. ಹಿಂದೆನೂ ಬರ್ತಾಯಿದೆ. ಹಿಂದೆ ನಿಮಗೆ ಬಿಡ್ತೀನಿ ನೋಡಿ ಒಂದೊಂದೇ 1 by 1. ನಿಂಜಾ 300, NS 400, ಅದೊಂದು ಡ್ಯೂಕ್ 250, 200 ಗೊತ್ತಿಲ್ಲ. R15, ಅದೊಂದು 390 ಹಿಂದೆ ಬರ್ತದೆ. ಸ್ಪೀಡು GT 390. ಇನ್ನೂ ಒಂದು 390 ಬರ್ತದೆ ಹಿಂದೆ. ಇನ್ನೂ ಒಂದು 390 ಬರ್ತದೆ. ಸೊ ಹಿಂಗೆ ಕಾಣಿಸ್ತದೆ ನೋಡಿ ನಿಮಗೆ ಬಾಯ್ಸು. ರೋಡೆಲ್ಲ ನಮ್ಮದೇ ಆಗಿಬಿಟ್ಟಿದೆ. ನನ್ನ ವಾಯ್ಸ್ ಸ್ವಲ್ಪ ಏನೋ ಆಗಿದೆ ಅನಿಸುತ್ತೆ. ಮತ್ತು ಮೈಕಲ್ಲಿ ಏನಾದರೂ ಚೇಂಜಸ್ ಇರ್ಬೋದು, ಬಿಕಾಸ್ ಹೊಸ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಹೊಸದಲ್ಲ, ಹಳೇದೇ ಬೋಯೋ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ಯೂಸ್ ಮಾಡ್ತಾಯಿದ್ದ ಮೈಕ್ ಯೂಸ್ ಮಾಡ್ತಾಯಿಲ್ಲ ನಾನು. ಸೊ ಸ್ವಲ್ಪ ಏನಾದರೂ ವಾಯ್ಸಲ್ಲಿ ಚೇಂಜ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ದರೂ ಈ ಸತಿ ನೆಕ್ಸ್ಟ್ ಟೈಮ್ ಫಿಕ್ಸ್ ಮಾಡಿಬಿಡ್ತೀನಿ ಅದನ್ನು. ಪ್ಲಸ್ ನಾನು ಮೈಕ್ನ ಪಾಕೆಟಲ್ಲಿ ಇಟ್ಕೊಂಡು ಅದನ್ನೇ ಹೇಳ್ಕೊಂಡಿದ್ದೀನಿ ಹೆಲ್ಮೆಟ್ಗೆ ಅಲ್ಲಿ. ಸೊ ಅದಕ್ಕೆ ಗೈಸ್ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೂ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸಿಗೋಣ ನೈಸ್ ರೋಡಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೈಸ್ ರೋಡ್ ಹೋಗಿಲ್ಲ ನಾವು, ಹೀಗೆ ಕನಕಪುರ ಹೈವೇಗೆ ಬಂದುಬಿಟ್ಟಿದ್ದೀವಿ. ಸೊ ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ನೈಸ್ ರೋಡ್ಗೆ ಹೋಗ್ಬೇಕಾಗಿರೋರು ನಾವು. ಒಂದು ನಿಮಿಷ ರೀ, ಸ್ವಲ್ಪ ಮಿರರು ಅಪ್ಪಿದೆ. ಸೊ ನೈಸ್ ರೋಡ್ ಹೋಗ್ಬೇಕಿತ್ತು, ನೈಸ್ ರೋಡ್ ಹೋಗಿಲ್ಲ ನಾವು. ಸೊ ಕನಕಪುರ ಹೈವೇಲಿ ಬಂದುಬಿಟ್ಟಿದ್ದೀರಿ. ಐ ಥಿಂಕ್ ಎಲ್ಲ ಬಾಯ್ಸ್ ಮುಂದೆ ಹೋದ್ರೆ ಅನ್ಸುತ್ತೆ. ಬನ್ನಿ ಹೋಗೋಣ. ಈ ರೋಡ್ ಸ್ವಲ್ಪ ಎತ್ತಾಕತ್ತಪ್ಪ. ನಮ್ಮದು ಟ್ರ್ಯಾಕ್ ಮಾಡಿ ಹಾಕೊಂಬಿಡೋಣ ಇರಿ. ಟ್ರ್ಯಾಕ್ ರೈನ್ ಅಲ್ಲ ಗುರು, ಸಾರಿ ಬ್ರೋ. ಟ್ರ್ಯಾಕ್ ಎಲ್ಲ ಮುಂದೆ ಹೋದ್ರೆ ಅನ್ಸುತ್ತೆ. ಗಾಳಿ ಹೆಂಗಿದೆ ಗೊತ್ತಿಲ್ಲ, ವಿಂಡೋಯ್ಸು. ಬಟ್ ದೆನ್ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇದ್ದಂಗಿದೆ ಬ್ರೋ.
ಇನ್ನು ಟೋಲ್ ದಾಟಿಲ್ಲ ನಾವು. ಕನಕಪುರ ಐ ಮೀನ್ JP ನಗರ ಆದಮೇಲೆ ಕನಕಪುರ ಟೋಲ್ ಬರುತ್ತಲ್ವಾ, ಆ ಟೋಲ್ ಇನ್ನೂ ದಾಟಿಲ್ಲ ನಾವು. ನಂದೆಷ್ಟಿದೆ ಗುರು? 42, 57 ಇದ್ದೀನಿ, 42 ತೋರಿಸ್ತದೆ ಅಲ್ಲಿ. ಆದರೂ ನನ್ನ ಗಾಡಿ ಗೊತ್ತಾಗ್ತಾಯಿಲ್ಲ. ಬ್ರೋ ಹೋಗಿ ಬ್ರೋ, ವಿಡಿಯೋ ಆನ್ ಮಾಡಿದ್ದೀನಿ ನಾನು. ನನಗೆ ಟ್ರಾಫಿಕ್ ಇಷ್ಟ ಆಗಲ್ಲ ಬ್ರೋ, ಪ್ಲೀಸ್ ಬ್ರೋ. ಸೊ ಒಂದೇ ರೋಡ್ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಕಡೆ ಇದು ಎಕ್ಸ್ಪಲ್ಸ್ ಇವಾಗ ಜಾಯ್ನ್ ಆಯ್ತು ಇಲ್ಲಿ ಕನಕಪುರ ಹತ್ರ. ಸೊ ಎಕ್ಸ್ಪಲ್ಸು ಮತ್ತು ಇನ್ನೊಂದು ಗಾಡಿ ಅದು ಜಾಯ್ನ್ ಆಯಿತು. ನನಗೆ ಅಡ್ರೆಸ್ ಗೊತ್ತಿಲ್ಲ ಗುರು. ಅಡ್ರೆಸ್ ಒಂದು ಗೊತ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬೋದಿತ್ತು. ಸೊ ಅಡ್ರೆಸ್ ಪ್ರಾಬ್ಲಮ್ ಇದೆ. ಮತ್ತೆ ಅದು ಓಕೆ ಗೈಸ್, ಮತ್ತೆ ಹೈವೇ ಬರೋರ್ಗು ನಾನು ಆನ್ ಮಾಡಲ್ಲ. ಹೈವೇ ಬಂದಮೇಲೆ ಆನ್ ಮಾಡ್ತೀನಿ. ಓಕೆನಾ? ಸಿಗೋಣ ಅಲ್ಲಿವರೆಗೂ. ಸಿ ಯು ಗೈಸ್.